ಕೇಂದ್ರ ಸರ್ಕಾರದ ರೈಲ್ವೆ ಯೋಜನೆಗಳಂದ್ರೆ ಅದನ್ನು ಯಾರು ಒಂದು ಹಸು ಕೂಡ ಹೋಗ್ಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕಂತೆ. ಅಷ್ಟು ಕಠಿಣವಾದ ಕಾನೂನು ಇರುವಂತಹ ಈ ಒಂದು ರೈಲ್ವೆ ಇಲಾಖೆ ಸುಮಾರು 25,90,00,000 ಅನುದಾನದಲ್ಲಿ ಇವತ್ತು ಈ ಒಂದು ಬಂಗಾರಪೇಟೆ ನಗರದ ಒಂದು ನಿರ್ಮಿಸಿರುವಂತಹ ಅಭಿವೃದ್ಧಿಪಡಿಸಿರುವಂತಹ ಮೇಲ್ಸೇತುವೆ ಲೋಕಾರ್ಪಣೆ ಮಾಡಲು ಕೇಂದ್ರ ಸಚಿವ ರೈಲ್ವೆ ಸಚಿವರಿಗೆ ಏನು ಪಾಪ ಪುರ್ಸತ್ತೇ ಇಲ್ಲ. ಯಾಕೆ ಪುರ್ಸತ್ತಿಲ್ಲ ಅಂತ ಗೊತ್ತಿಲ್ಲ. ಇನ್ನು ನಮ್ಮ ಸ್ಥಳೀಯ ಸಂಸದರಾದಂತ ಮಲ್ಲೇಶ್ ಬಾಬಣ್ಣವರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಾವು ಕೇಳ್ತಾ ಇರೋದಂತೆ ಈ ಒಂದು 25,90,00,000 ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ಮೇಲ್ಸೇತುವೆ ಏನಿದೆ ಇದು ಗುಣಮಟ್ಟ ಕಾಯ್ಕೋಬೇಕು. ಯಾಕಂದ್ರೆ ನಾನು ಅವಾಗ್ಲೂ ಹೇಳಿದ್ದೀನಿ, ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಅಂದ್ರೆ ಅದು ಕಠಿಣವಾದಂತಹ ಇಲಾಖೆ. ಎಲ್ಲ ಯಾರು ಅಲ್ಲಿ ಗಿಡಗಿಡಗಣ್ಣ ಬೇಕಾದ್ರೆ ಕೊಂಡ್ಕೊಂಡಿರ್ಬೋದು, ಓಡಾಡ್ಬೋದು, ನಶೆ ಹೊಡಿಬೋದು, ಎಣ್ಣೆ ಕುಡಿಬೋದು. ಆದ್ರೆ ಅವ್ರ ಕಣ್ಣು ಕಾಣಿಸುವಂತ ಯೋಜನೆಗಳು ಮಾತ್ರ ಭಾರಿ ಕಠಿಣವಾಗಿ ಅದನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡ್ಲಿ, ಒಳ್ಳೇದೇ. ಅದಕ್ಕೋಸ್ಕರ ಇದು ಈ ನಗರದ ಅಂದ್ರೆ ಈ ಬೂದಿಕೋಟೆ ಇರ್ಬೋದು, ಈ ಕಡೆ ಟೇಕಲ್ ಇರ್ಬೋದು, ಈ ಒಂದು ಹೋಬಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಸಮಸ್ಯೆ ಆದಾಗ ಯಾರೋ ಪುಣ್ಯಾತ್ಮರು ಇದನ್ನು ಅನುದಾನ ತಂದು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಇದು ಗುಣಮಟ್ಟ ಕಾಯ್ಕೊಳ್ಬೇಕು. ಇಲ್ಲಿ ಲೋಕಲ್ ಯಾರೋ ಕೊಟ್ಟಲ್ಲಿ ಯಾರೋ ಹುಬ್ಬಳ್ಳಿಯವರು ಬಂದಿದ್ದು ಕಾಮಗಾರಿ ಮಾಡಿದ್ದಾರೆ. ಯಾಕಂದ್ರೆ ಇದರ ಗುಣಮಟ್ಟ, ಯಾಕಂದ್ರೆ ಅತಿ ಹೆಚ್ಚಾಗಿ ಭಾರಮಿತ ಲಾರಿಗಳೆಲ್ಲ ಓಡಾಡ್ತಾ ಇರೋದ್ರಿಂದ ಇದರ ಗುಣಮಟ್ಟ ಕಾಯ್ದುಕೊಳ್ಳುವ ಜೊತೆಗೆ ಯಾವುದೇ ಲೋಪದೋಷ ಇದ್ರೂ ಅದನ್ನು ತನಿಖೆ ಮಾಡಿ ವಿಶೇಷ ತಂಡ ರಚನೆ ಮಾಡಿ 1 ವಾರದ ಒಳಗೆ ಮಾನ್ಯ ಕೇಂದ್ರ ರೈಲ್ವೆ ಸಚಿವರ ಸೋಮಣ್ಣನವರು ಮತ್ತೆ ಸ್ಥಳೀಯ ಸಂಸದರಾದಂತಹ ಮಲ್ಲೇಶ್ ಬಾಬು ಅವರು ಮತ್ತೆ ಬಂಗಾರಪೇಟೆ ಸ್ಥಳೀಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಇವರು ಒಗ್ಗೂಡಿ ಈ ಒಂದು ಮೇಲ್ಸೇತುವೆಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ಜನಸಾಮಾನ್ಯರಾಗಿರುವ ತೊಂದರೆಯನ್ನು ತಪ್ಪಿಸಬೇಕಂತೇಳಿ ರೈತ ಸಂಘದಿಂದ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಬಂಗಾರಪೇಟೆ, ಮಾಲೂರು ಮತ್ತು ಬೂದಿಕೋಟೆ ಹೃದಯ ಭಾಗದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸುಮಾರು 26 ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣ ಮಾಡಿರ್ತಾರೆ. ಅದರ ನಿರ್ಮಾಣವಾದರೂ ಕೂಡ ಉದ್ಘಾಟನೆ ಯಾಕೆ ಮಾಡ್ತಾಯಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಓಡಾಡಲಿಕ್ಕೆ ತುಂಬ ಅನಾನುಕೂಲವಾಗಿರ್ತದೆ. ಉದಾಹರಣೆಗೆ ಜಿಲ್ಲೆಯಾದಂಥ ಅಕ್ಕಿ ಸಾಗಾಣಿಕೆ ಇಲ್ಲಿಂದ ಇಲ್ಲಿ ಪಕ್ಕದ ರಸ್ತೆಯಲ್ಲಿ ನಡೆಯುತ್ತೆ ಮತ್ತು ಯಥೇಚ್ಛವಾಗಿ ಲಾರಿ ಓಡಾಡ್ತಕ್ಕಂಥ ರಸ್ತೆಗಳು ತುಂಬ ಕಿರಿದಾಗಿದ್ದು ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗಿದೆ. ಇನ್ನಾದರೂ ಕೇಂದ್ರ ಸರ್ಕಾರದ ಸಚಿವರು ಎಚ್ಚೆತ್ತುಕೊಂಡು ಕೂಡಲೇ ಬಂಗಾರಪೇಟೆಯ ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಬೇಕು. ಜೊತೆಗೆ KCVL ನೀರು ಮಲತಾಯಿ ಧೋರಣೆ ಮಾಡ್ತಾ ಇರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಬಂಗಾರಪೇಟೆ ತಾಲೂಕನ್ನ KCVL ಯಾರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಈ ಕೂಡಲೇ ಬಂಗಾರಪೇಟೆನ ತಾಲೂಕಿನಾದಂಥ ಕೆರೆಗಳಿಗೆ KCVL ನೀರನ್ನು ಹರಿಸಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ. ಏನು ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ರೂಪಿಸ್ತೇವೆ ರೈತ ಸಂಘದಿಂದ ಅಂತ ನಾವು ಇವತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ.